ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನೋಡ್ತಿದ್ದಾರೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ 11ನೇ ಮನೆಗೆ ಗುರು ಬರ್ತಿದ್ದಾನೆ. ಸೊ ಗುರುಬಲ ಬರ್ತಾ ಇದೆ. ಸೊ ಇಷ್ಟು ದಿವಸಗಳ ಕಾಲ ಏನೆಲ್ಲ ಸಣ್ಣ ಪುಟ್ಟ ಕಷ್ಟಗಳನ್ನ ಅನುಭವಿಸ್ತಾ ಇದ್ರಿ, ಇನ್ಮೇಲೆ ಒಂದು ಸ್ವಲ್ಪ ಸುಖ ಸಂತೋಷನ ನೋಡುವಂಥ ಸಮಯ ಇದು. ಯಾಕೆಂದರೆ ಗುರುಬಲ ಬರ್ತಾ ಇರೋದ್ರಿಂದ ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಡ್ತಲಿದ್ದೀರಿ ಅವರೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಸಂಬಂಧಗಳು ಕೂಡಿ ಬರುವಂಥದ್ದು, ಮದುವೆ ಯೋಗ ಕೂಡಿ ಬರುವಂಥದ್ದು, ಮನೇಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಯಾವುದಾದ್ರೂ ಆಗಿರ್ಬೋದು, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮನೇಲಿ ಹೋಮ ಹವನಗಳಾಗಿರ್ಬೋದು, ಅಥವಾ ಈ ಥರ ಒಂದು ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಗುರುವಿನ ಅನುಗ್ರಹದಿಂದ ಇನ್ನೇನೆಲ್ಲ ಲಾಭಗಳನ್ನ ನೋಡ್ಬೋದು, ಗುರುವಿನ ದೃಷ್ಟಿ ಯಾವ್ಯಾವ ಮನೆಗಳ ಮೇಲಿದೆ ಅಂತ ನೋಡೋಕೆ ಹೋದರೆ ನೋಡಿ, ನಿಮ್ಮ 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ, ಅಥವಾ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ನೀವೇನೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಜನಗಳಿಗೆ ಬೇಗ ಅದು ರೀಚ್ ಆಗುತ್ತೆ, ಮತ್ತು ಒಳ್ಳೆ ಬೆಲೆ ಕೂಡ ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ. ಮತ್ತು ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವರಿಂದ ನಿಮ್ಮ ಜೀವನಕ್ಕೆ ಏನೋ ಒಂದು ಒಳ್ಳೆಯದಾಗೋದು ಕೂಡ ಆಗ್ತಾ ಇರುತ್ತೆ. ಮತ್ತು ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ, ನೀವೇನೆಲ್ಲ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರಿ ಆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅದೆಲ್ಲವೂ ಕೂಡ ನೆರವೇರುತ್ತೆ. ಇನ್ನು 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಸೊ ಪೂರ್ವ ಪುಣ್ಯ ಸ್ಥಾನ ಅದು. ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳಬಹುದು. ನೀವು ಮಕ್ಕಳು ಏಳಿಗೆನ ನೋಡಿ ಖುಷಿ ಪಡುವಂಥದ್ದು, ಅಥವಾ ಅವ್ರು ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು, ಅವ್ರ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗ್ತಾ ಇರೋದು, ಅದನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಇದು ಕೂಡ ಆಗುತ್ತೆ. ಮತ್ತು ನಿಮಗೆ ಒಂಥರ ಅದೃಷ್ಟ ನಿಮ್ಮ ಪೂರ್ವಜರು ಏನಾದರೂ ಆಸ್ತಿ ಕೊಟ್ಟಿದ್ರೆ ಅದರಿಂದ ಏನಾದರೂ ನೀವು ಖುಷಿ ವಿಚಾರಗಳನ್ನ ಕೇಳುವಂಥದ್ದು, ಅಥವಾ ನಿಮ್ಗೆ ಇವಾಗ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಪೂರ್ವಜರಿಂದ ಏನಾದರೂ
ನಿಮಗೆ ಒಂದು ಒಳ್ಳೆ ವಿಷಯಗಳನ್ನ ಒಳ್ಳೆ ಕೆಲಸಗಳು ನಿಮಗೆ ಆಗುವಂಥದ್ದು. ಇನ್ನು ನಿಮಗೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ. ಇಷ್ಟು ದಿವಸ ಏನಾಗಿತ್ತು, ಶನಿ 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಅವ್ರು ಏನೋ ಒಂದು ಸ್ಟ್ರಗಲ್ ಪಡ್ತಿರ್ತಾರೆ, ಏನೋ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ, ಅಥವಾ ಏನೋ ಅವ್ರ ಮನಸ್ಸಲ್ಲಿ ಸಂಕಟಗಳಿರುತ್ತೆ, ಆ ಥರದ್ದು ಏನೋ ಒಂದು ಕಷ್ಟನ ಪಡ್ತಾಯಿದ್ರು. ಆದರೆ ಇವಾಗ ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಕೂಡ ಇರುತ್ತೆ. ಆದರೆ ಇವಾಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಕ್ರಮೇಣ ಅದೇನಾಗುತ್ತೆ, ಏನೋ ಸಮಸ್ಯೆಗೆ ಒಂದು ಪರಿಹಾರ ಕೂಡ ಸಿಗ್ತಾ ಇದೆ. ಜೊತೆಗೆ ಅವ್ರ ಮನಸ್ಥಿತಿನೂ ಕೂಡ ನಿರಾಳ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯಗಳೇನಿತ್ತು ಅದು ಸ್ಲೋ ಡೌನ್ ಆಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಮದುವೆ ಯೋಗಗಳು ಕೂಡ ಬರುವಂಥ ಟೈಮ್ ಆಗಿರುತ್ತೆ. ನಾನು ಆಗಲೇ ಹೇಳಿದೆ 5ನೇ ಮನೆಗೂ ಗುರು ದೃಷ್ಟಿ ಇದೆ ಅಂತ. ಸೊ ಹಾಗಾಗಿ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವರೆಲ್ಲನೂ ಕೂಡ ಮದುವೆ ಬಗ್ಗೆ ತಂದೆ ತಾಯಿ ಹತ್ರ ಹೋಗಿ ಮಾತಾಡಿ ಮದುವೆಗೆ ಗ್ರೀನ್ ಸಿಗ್ನಲ್ ತೊಗೊಳ್ಳೋವಂಥ ಟೈಮ್ ಆಗಿರುತ್ತೆ. ಸೊ ಯಾರಿಗೆಲ್ಲ ತುಂಬ ದಿವಸಗಳಿಂದ ಅಂದ್ಕೊಂಡಿರ್ತೀರಾ ನಮ್ಮ ತಂದೆ ತಾಯಿ ಹತ್ರ ಮಾತಾಡಬೇಕು ಅಂತ, ಹೋಗಿ ಅವ್ರ ಹತ್ರ ಮಾತಾಡಿ ನಿಮ್ಮ ಒಂದು ಏನು ಮದುವೆ ಆಗಬೇಕು ಅಂತ ಏನು ನಿಮ್ಮ ಆಸೆ ಏನಿದೆ ಅದನ್ನು ನೀವು ನೆರವೇರಿಸ್ಕೋಬಹುದು. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನದಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತಂದರೆ, ಇನ್ನು 10ನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಬುಧನ ಸ್ಥಾನನೇ ಅದಾಗಿರುತ್ತೆ. ಅದೇ ಜಾಗದಲ್ಲಿ ಇದ್ದಾನೆ. ಶುಕ್ರನ ಜೊತೆಯಲ್ಲಿ ಸಂಯೋಗ ಆಗಿದ್ದಾನೆ. 2ನೇ ಮನೆ ಅಧಿಪತಿನೂ ಹೌದು, ನಿಮಗೆ 9ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಹಾಗಾಗಿ ಲಕ್ಷ್ಮೀನಾರಾಯಣ ಯೋಗ 10ನೇ ಮನೇಲಿ ನಡೀತಿರೋದ್ರಿಂದ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತೀರಾ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ತುಂಬ ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ ನಿಮಗೆ. ಸೊ ಹಾಗಾಗಿ ನಿಮಗೆ ಏನಾದರೂ ಕೆಲಸಗಳು ಅವಕಾಶಗಳು ಹುಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ನೀವು ಸ್ವಲ್ಪ ಶ್ರಮಪಟ್ಟು ಕೆಲಸನ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗ್ಲೂ ಯಶಸ್ಸು ಎಲ್ಲನೂ ಗೌರವ ಎಲ್ಲನೂ ಕೂಡ ನಿಮಗೆ ಈ ಟೈಮಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಸೂರ್ಯನ ಸ್ಥಾನ ಅಂತ ನೋಡೋಕೆ ಹೋದಾಗ ಸೂರ್ಯ 9ನೇ ಮನೆಯಲ್ಲಿದ್ದಾನೆ. ಸೊ ನಿಮಗೆ ಅದೃಷ್ಟಕರವಾದ ಕೆಲವು ಬದಲಾವಣೆಗಳನ್ನ ನೋಡ್ಬೋದು. ಗೌರ್ಮೆಂಟಿಂದ ಕೆಲವು ಕೆಲಸಗಳು ನಿಮ್ಗೆ ಆಗಿಬರುತ್ತೆ. ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು ಅಥವಾ ಯಾರಾದರೂ ರಾಜಕಾರಣಿಗಳಾಗಿರ್ಬೋದು, ಅವ್ರಿಗೂ ಕೂಡ ಒಳಿತಿನ ನೋಡುವಂಥ ಟೈಮ್ ಆಗಿರುತ್ತೆ. ನೀವೇನಾದರೂ ಉನ್ನತ ದೊಡ್ಡ ಮಟ್ಟದ ಅಧಿಕಾರಿಗಳ ಜೊತೆ ಏನಾದರೂ ಮಾತುಕತೆ ಆಡುವಂಥದ್ದು, ಅದರಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು, ಅಥವಾ ಕೆಲಸದಲ್ಲಿ ಇನ್ನೂ ಒಳ್ಳೆ ಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲನೂ ಕೂಡ ನಿಮ್ಗೆ ಲಭಿಸ್ತಾ ಹೋಗ್ತಾ ಇರುತ್ತೆ. ಆದರೆ 8ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ನಿಮಗೆ 3ನೇ ಮನೆ ಅಧಿಪತಿನೂ ಹೌದು, 8ನೇ ಮನೆ ಅಧಿಪತಿನೂ ಕೂಡ ಹೌದು ಆಗಿರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೀತಾ ಹೋಗೋದು, ಸ್ವಲ್ಪ ಅಪಘಾತಗಳಾಗುವಂಥ ಸಾಧ್ಯತೆಗಳಿರುತ್ತೆ. ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವೇನಾದರೂ ಲಾಂಗ್ ಜರ್ನಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ 3ನೇ ಮನೆ ಗುರು ದೃಷ್ಟಿ ಇದೆ, ಇನ್ನು ಶಾರ್ಟ್ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ. ಸೊ ಹಾಗಾಗಿ ಇದನ್ನು ಕೂಡ ಇದೆ, ಅದನ್ನು ಕೂಡ ಇದೆ. ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಿ, ಇಲ್ಲಾಂದರೆ ಆದಷ್ಟು ನೀವು ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಇನ್ನು ಶನಿ ಅಂತಂದರೆ ನಾನು ಆಗಲೇ ಹೇಳಿದೆ, ಶನಿಯಿಂದ ಸ್ವಲ್ಪ ನಿಮಗೆ ಮನೇಲಿ ಈ ಥರ ಸಮಸ್ಯೆಗಳು ಆಗ್ತಾ ಇದೆ. ಆದರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೊಂದು ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ತಾ ಇದೆ ಅಂತ. ಇನ್ನು 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರಗಲ್ ಬರ್ತಾನೆ ಇರುತ್ತೆ. ಅಂದರೆ ಅಕ್ಕಪಕ್ಕದವ್ರು ಏನೋ ಚಾಡಿ ಮಾತುಗಳು ಹೇಳೋದು, ಇದರಿಂದ ಮನಸ್ಸಿಗೆ ನೋವಾಗುವಂಥದ್ದು ಇದೆಲ್ಲನೂ ಆಗ್ತಾಯಿದ್ರು ಕೂಡ ಶತ್ರುಗಳ ಮುಂದೆ ನೀವೇ ಗೆಲ್ತೀರಾ. ನಿಮ್ಗೆ ಎಂಥ ಚಾಲೆಂಜಸ್ ಬಂದರೂ ಕೂಡ ಅವ್ರು ಏನು ನಿಮ್ಮನ್ನು ಮಾಡ್ಕೊಳಕ್ಕಾಗಲ್ಲ. ಅದು ನಿಮಗೆ ಖುಷಿಯಾದ ವಿಷಯ ಆಗಿರುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಯಾರೆಲ್ಲ ಫಾರಿನ್ಗೆ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಅನ್ನೋರಿಗೆ ಒಂದು ಒಳ್ಳೆಯ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತೀನಿ ಅನ್ನೋರಿಗೆ ಒಳ್ಳೆಯ ಸಮಯ ಆಗಿರುತ್ತೆ. ಆ್ಯಂಡ್ ಕೋರ್ಟಲ್ಲಿ ಕೇಸ್ ಇದ್ದರೆ ಕೇಸಲ್ಲಿ ಗೆಲ್ತೀರಾ. ಲೋನ್ ಅಪ್ಲೈ ಮಾಡಿದರೆ ಲೋನಲ್ಲಿ ನೀವು ಲೋನ್ಗಳು ಸ್ಯಾಂಕ್ಷನ್ ಆಗೋದು, ನೀವು ಅಂದ್ಕೊಳ್ಳೋ ರೀತಿಯಲ್ಲಿ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗೋದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ. ಇನ್ನು ಚಂದ್ರ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಉನ್ನತ ಮಟ್ಟಕ್ಕೆ ನಿಮ್ಮ ತಾಯಿ ಆರೋಗ್ಯ ಹೋಗುತ್ತೆ. ಸೊ ಅದೊಂದು ಸ್ವಲ್ಪ ಸಂತೋಷ ಪಡುವಂಥ ವಿಷಯ. ವಾಹನ ತೊಗೊಳ್ಳೋದಾಗಿರ್ಬೋದು ಅಥವಾ ಭೂಮಿ ತೊಗೊಳ್ಳೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಸಹಕಾರ ಆಗುತ್ತೆ. ಆದರೂ ಕೂಡ ಕುಜ 8ನೇ ಮನೇಲಿರೋದ್ರಿಂದ ಏನಾದ್ರು ಭೂಮಿ ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ತೊಗೊಳ್ಳಿ. ಸೊ ಇದಿಷ್ಟನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮತ್ತು ಇನ್ನು ಆ್ಯಸ್ ಯೂಶುವಲ್ ಕುಜ ನಿಮಗೆ ಕೇತು 12ರಲ್ಲಿರೋದ್ರಿಂದ ಸ್ವಲ್ಪ ನಿದ್ದೆ ಹಾಳಾಗೋದು, ಸ್ವಲ್ಪ ಯೋಚನೆಗಳು ಜಾಸ್ತಿ ಆಗೋದು ಕೂಡ ಆಗ್ತಾ ಇರುತ್ತೆ. ಕೆಲಸ ಜಾಸ್ತಿ ಇದೆ, ಒಳ್ಳೆ ಹಣದ ಅರಿವು ತುಂಬ ಚೆನ್ನಾಗಿದೆ, ಮನೇಲಿ ವಾತಾವರಣ ಚೆನ್ನಾಗಿದೆ. ಆದರೂ ಕೂಡ ಟೆನ್ಷನ್ಗೆ ಅಥವಾ ಕೆಲಸದವ್ರು ಕರೆಕ್ಟಾಗಿ ಸಿಗ್ತಿಲ್ಲ ಅಂತಲೂ ಈ ರೀತಿಯಾದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಗೆ ಎದುರಾಗ್ಬೋದು. ಜೊತೆಗೆ ಶನಿ ದೃಷ್ಟಿ ಕೂಡ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಸಿ ಮಾಡ್ತೀರಾ, ಕೆಲವು ಕೆಲಸಗಳು ಕೈ ತಪ್ಪೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಜಾಸ್ತಿ ಕಷ್ಟಪಟ್ಟು ನೀವು ಒಂದು ಸ್ವಲ್ಪ ಪ್ರೆಷರ್ ಹಾಕಿ ವರ್ಕ್ ಮಾಡ್ತೀರಾ ಅಂತಂದರೆ ಯಾವುದೇ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. 11ರಲ್ಲಿದ್ದಾನೆ ಗುರು, ಜೊತೆಗೆ 6ನೇ ಮನೇಲಿ ರಾಹು ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೆಲ್ಲ ವಿನ್ ಆಗ್ತೀರಾ. ಸೊ ತುಂಬ ಅದ್ಭುತವಾದ ಸಮಯ
ವಿದ್ಯಾರ್ಥಿಗಳಿಗೆ. ಇನ್ನು ರೈತರು ಅಂತ ಬಂದಾಗೂ ಕೂಡ ರೈತರಿಗೂ ಕೂಡ ಒಳ್ಳೆ ಲಾಭಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಪರಿಹಾರ ಏನು ಮಾಡಬೇಕು ಓವರ್ ಆಲ್ ಆಗಿ ನೋಡಿದಾಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದೆಯಲ್ಲ, ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಗ್ರಹನ ಸ್ಥಾನ ಚೆನ್ನಾಗಿದೆ, ಶುಕ್ರನ ಜೊತೆಯಲ್ಲಿ ಸಂಯೋಗ ಆಗಿದೆ. ಸೊ ಹಾಗಾಗಿ ಲಕ್ಷ್ಮೀನಾರಾಯಣ ಇರುವಂಥ ಯಾವುದಾದ್ರೂ ದೇವಸ್ಥಾನಗಳಿಗೆ ಭೇಟಿ ಮಾಡ್ಕೊಂಡು ಬನ್ನಿ, ಅಥವಾ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತದನಂತರ ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಇದರಿಂದ ಲಕ್ಷ್ಮೀನಾರಾಯಣ ಯೋಗ ಕೂಡ ನಿಮ್ಗಾಗುತ್ತೆ. ಜೊತೆಗೆ ಕೇತು 12ರಲ್ಲಿ ಇರೋದ್ರಿಂದ ನೀವು ಏನು ಗಣಪತಿ ಧ್ಯಾನ ಪ್ರತಿದಿನ ಮಾಡಬೇಕಾಗುತ್ತೆ. ಇನ್ನು ಗುರುವಾರದ ದಿವಸ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ಅದು ನಿಮಗೆ ಒಳ್ಳೆ ಬಲಗಳನ್ನ ತೊಗೊಂಬಂದು ಕೊಡುತ್ತೆ. ಆದರೆ ಕುಜನ ಒಂದು ಸ್ಥಾನಮಾನಕ್ಕೋಸ್ಕರ ನೀವು ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೊಗರಿಬೇಳೆನ ದಾನ ಮಾಡಿ ಬನ್ನಿ. ಅದೊಂದು ನೆಗೆಟಿವಿಟಿ ನಿಮ್ಗೆ ಏನಾಗ್ತದೆ ಅದು ಖಂಡಿತವಾಗ್ಲೂ ನಿಮಗೆ ಅವಾಯ್ಡ್ ಆಗುತ್ತೆ. ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಬಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.